ಇವತ್ತು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದೆ. ನಮ್ಮ ನಾರಾಯಣಗೌಡರು ಯಾವುದೇ ಕಾರಣಕ್ಕೂ ಇಂಥ 100 ಕೇಸುಗಳನ್ನು ಹಾಕಿ ಕರ್ನಾಟಕದಲ್ಲಿ ಏನಾದರೂ ನಮ್ಮನ್ನು ದಮನ ಮಾಡ್ತೇವೆ ಅನ್ನೋಂಥ ವಿಚಾರ ಇದ್ದರೆ ಅದು ಸುಳ್ಳು. ಯಾಕಂದರೆ ಕನ್ನಡಕ್ಕೋಸ್ಕರ ಕರ್ನಾಟಕಕ್ಕಾಗಿ ಇರುವಂಥ ಏಕೈಕ ವ್ಯಕ್ತಿ ಯಾರು ಅದಾರ ಅಂದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಟಿ.ಎ. ನಾರಾಯಣಗೌಡರು. ಇಂಥ ಹೆದರಿಕೆಗೆ, ಇಂಥ ಬೆದರಿಕೆಗೆ, ಇಂಥ ಕೇಸ್ಗಳಿಗೆ, ಇಂಥ ಜೈಲು ವಾಸಗಳಿಗೆ, ಇಂಥ ಬೂಟಿ ಏಟಿಗೆ, ಲಾಠಿ ಏಟಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಇರೋದಿಲ್ಲ. ಕನ್ನಡವನ್ನು ಉಳಿಸುತ್ತೇವೆ, ಕನ್ನಡವನ್ನು ಬೆಳೆಸುತ್ತೇವೆ. ಸರ್, ಹಳೆ ಕೇಸನ್ನು ತೆಗೆದು ಹಾಗಾದರೆ ಕರ್ನಾಟಕದಲ್ಲಿ ಒಂದು ಕಡೆ ಹೇಳ್ತಾರೆ ಕನ್ನಡಿಗರು ಸಾರ್ವಭೌಮರು, ಸಿದ್ದರಾಮಯ್ಯನವರು ಕೂಡ ಹೇಳಿದರು ನಾನು ಕನ್ನಡದ ಪರ ಅಂತ ಹೇಳಿದ್ರು. ಈಗ ಎಲ್ಲೋ ಒಂದು ಕಡೆ ಕರವೇ ಕಾರ್ಯಕರ್ತರನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸುವಂಥ ಕೆಲಸ ಆಗ್ತಿದೆ ಅಂತ ಕಂಡು ಬರ್ತಿದೆಯಾ ತಮಗಾದ್ರೆ? ಏನಾಗಿದೆ ಅಂತಂದರೆ ಈ ಸರ್ಕಾರಕ್ಕೆ ಕನ್ನಡಿಗರನ್ನು ಹೆದರಿಸುವಂಥ ಮಾತ್ರ ನೈತಿಕತೆ ಇದ್ದವರು. ಕನ್ನಡದ ಬಗ್ಗೆ ಕಾಳಜಿ ಇಲ್ಲ. ಸಿದ್ದರಾಮಯ್ಯರು ತಮಗೆ ಓಟ್ ಬೇಕಾದಾಗ ಕನ್ನಡದ ಬಗ್ಗೆ ಮಾತಾಡ್ತಾರೆ ಹೊರತು ಅವರ ಅಧಿಕಾರ ಬಂದಾಗ ಕನ್ನಡಿಗರನ್ನು ತುಳಿಯುವಂಥ ಕೆಲಸವನ್ನು ಇವತ್ತಿನ ದಿವಸ ಈ ನಾಡಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಸರ್, ಈಗ ನಾರಾಯಣಗೌಡರನ್ನು ಇವತ್ತು ಮತ್ತೆ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಕಾರ್ಯಕರ್ತರು ಅವ್ರ ಜೊತೆ ಜೈಲಲ್ಲಿ ಕನ್ನಡಕ್ಕೋಸ್ಕರ ವಾಸ ಮಾಡಿ ಬಂದಿರೋದು, ಜೈಲು ಸೆರೆವಾಸ ಅನುಭವಿಸಿ ಬಂದಿದ್ರಿ. ಏನು ಹೇಳಿದರು ನಾಯಕರು, ಏನು ಹೇಳಿದ್ದಾರೆ ಸರ್? ನಮ್ಮ ನಾಯಕರು ಇವತ್ತಿನ ದಿವಸ ಹಳೆಯ ಕೇಸನ್ನು ತೆಗೆದು ಉದ್ದೇಶಪೂರ್ವಕವಾಗಿ ಸರ್ಕಾರ ನಮ್ಮ ನಾಯಕರನ್ನು ಹತ್ತಿಕ್ಕಿದೆ. ನಾವು ಕನ್ನಡದಲ್ಲಿ ಇರುವಂಥ ಎಲ್ಲರನ್ನೂ ನಾಯಕರ ಹತ್ತಿಕ್ಕಿರುವಂಥ ಕೆಲಸ ಆಗುತ್ತದೆ. ಒಂದೇ ಒಂದು ಕಾರಣಕ್ಕೆ ಇವತ್ತಿನ ದಿವಸ ಅದೇನು ಕನ್ನಡಕ್ಕಾಗಿ ಇವತ್ತು ಹೋರಾಟ ಮಾಡಿದೆ ಹೊರತು ಯಾವುದೇ ಒಂದು ವೈಯಕ್ತಿಕವಾದ ಕೇಸಿನಲ್ಲಿ ಅವ್ರು ನೋಯಿದಿಲ್ಲ. ಅವ್ರಿಗೆ ಇವತ್ತು ಬೇಲಾಗುತ್ತೆ. ನಮ್ಮ ನಾಯಕರು ಮತ್ತೆ ಸಮರಸಿಂಹದಂತೆ ಬರ್ತಾರೆ ಇವತ್ತಿನ ದಿವಸ. ಮುಂದಿನ ಹೋರಾಟ ಹಾಗಾದರೆ ಈಗ ಜೈಲಲ್ಲಿ ಇದ್ದಾಗಲೂ ಸಹ ಈ ಒಂದು ಹೋರಾಟವೇನು ಸಣ್ಣ ಹೋರಾಟ ಆಗಿರಲಿಲ್ಲ, ದೊಡ್ಡ ಮಟ್ಟಕ್ಕೆ ಹೋರಾಟ ಆಗಿರುವಂಥದ್ದು. ಸರ್ಕಾರ ಮಾಡುವಂಥ ಕೆಲಸವನ್ನು ಕರವೇ ಮಾಡಿತ್ತು. ಮುಂದಿನ ಹೋರಾಟದ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ದಾರಾ ನಾರಾಯಣಗೌಡರು? ಪ್ರತಿ ದಿವಸ 13 ದಿನಗಳ ಈ ನಾಡಿಗಾಗಿ, ಈ ನುಡಿಗಾಗಿ, ಕನ್ನಡದ ಭಾಷೆಗಾಗಿ, ಕನ್ನಡ ವಿಚಾರವನ್ನು ನಮ್ಮ ನಾಯಕರು ಸಮರಸಿಂಹ ನಾಯಕರಂತ ಇವತ್ತಿನ ದಿವಸ ನಮ್ಮನ್ನು ತಯಾರು ಮಾಡಿದ್ದಾರೆ. ಆ ಕಾರಣದಿಂದ ಇನ್ನು ಮುಂದಿನ ದಿನಗಳಲ್ಲಿ ಏನು 28ನೇ ತಾರೀಕು ಫೆಬ್ರವರಿ 28ನೇ ತಾರೀಕು ಏನು ಇವತ್ತಿನ ದಿವಸ ಈ ರಾಜ್ಯ ಸರ್ಕಾರ ನಮ್ಮ ಹೋರಾಟ ಕರವೇ ಕನ್ನಡ ಪರ ಹೋರಾಟಗಾರರಾಗಿರುವಂಥ ಅಶ್ವಿನಿ ಗೌಡ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ ಗೌಡ ಅವರ ನಮಸ್ಕಾರ. ನಮಸ್ಕಾರ, ಹೇಳಿ. ಏನಾಗ್ತಾ ಇದೆ ರಾಜ್ಯದಲ್ಲಿ? ಕನ್ನಡ ಪರವಾಗಿ ಹೋರಾಟ ಮಾಡೋದು ತಪ್ಪಾ ಅಂತೇಳಿ ಈಗ ಕನ್ನಡ ಪರ ಹೋರಾಟಗಾರರೇ ಪ್ರಶ್ನೆ ಮಾಡುವಂತಾಗಿದೆ ಈ ಒಂದು ಬೆಳವಣಿಗೆಯಿಂದಾಗಿ. ನೀವು ಕೂಡ ಹೇಳ್ತಾ ಇದ್ರಿ, ಗಮನಿಸ್ತಾ ಇದ್ವಿ, ಮೊನ್ನೆ ಪೊಲೀಸರು ಬರ್ತಾರೆ ರಾತ್ರಿ ಬೆದರಿಕೆಯನ್ನು ಹಾಕ್ತಾರೆ ಅಂತೇಳಿ. ಇವತ್ತು ಬಿಡುಗಡೆ ಆಗ್ತಾ ಇದ್ದಂತೆ ಮತ್ತೊಮ್ಮೆ ಅವರನ್ನು ಅರೆಸ್ಟ್ ಮಾಡಿದ್ರೆ ಕೇಸ್ ಇದೆ, NBW ಇಶ್ಯೂ ಆಗಿದೆ. ಆದರೆ ಇಲ್ಲಿ ರಾಜಕೀಯಕ್ಕೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಏನು ಹೇಳ್ತೀರಿ ಸರ್? ಒಂದು, ನಾನು ಇಡೀ ನಮ್ಮ ಕರ್ನಾಟಕ ಜನತೆಗೆ ಹೇಳೋದಕ್ಕೆ ಬಯಸ್ತೀನಿ, ಹೋರಾಟಗಾರನ ಯಾವುದೇ ಸರ್ಕಾರ ಆಗಿರಬಹುದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಂತ ಉದಾಹರಣೆಯೇ ಇಲ್ಲ. ಇವತ್ತು ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಹೇಳೋದಕ್ಕೆ ಒಂದೇ ಬಯಸ್ತೀವಿ, ನೀವಿವತ್ತು ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರೆ ನಾಳೆ ನಾವಿವತ್ತು ಭಾಷೆಗೋಸ್ಕರ ಹೋರಾಟ ಮಾಡ್ತಿದೀವಿ, ನಾಳೆ ಈ ನೆಲನೇ ಇತ್ತ ಕನ್ನಡಿಗರಿಗಾಗಿ ಅನ್ನೋ ಒಂದು ಇದನ್ನ ಪ್ರತಿಯೊಬ್ರು ಕೇಳ್ಕೋಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವತ್ತು ಹೋರಾಟಗಾರನ ಯಾವತ್ತೋ ಇರುವಂತ ಕೇಸ್ಗಳು ಬಹುಶಃ 2017ರಲ್ಲಿ ಇರುವಂತ ಕೇಸ್ ಇದು. ಇವತ್ತು ಮತ್ತೆ ಏನು ನಾರಾಯಣಗೌಡರನ್ನ ಬಿಡುಗಡೆ ಮಾಡಿ ಮತ್ತೆ ವಶಪಡಿಸ್ಕೊಂಡಿರುವಂತಹ ಕೇಸ್ ಏನಿದೆ, ಇದು 2017ರಲ್ಲಿ ಆದಂತಹ ಕೇಸು. ಆ ಕೇಸನ್ನ ಈಗ NBW ಇದೆ ಅಂತ ಹೇಳಿ ಈಗ ವಶಪಡಿಸ್ಕೊಂಡು ಮತ್ತೆ ಹೋರಾಟಗಾರರಿಗೆ ತೊಂದರೆ ಕೊಡ್ತಾ ಇರುವಂತದ್ದು, ನಾರಾಯಣಗೌಡರ ಬಿಡುಗಡೆಯನ್ನ ತಡೆ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ನಮ್ಮ ಹೊರಗಡೆ ಇರುವಂತ ಕಾರ್ಯಕರ್ತರಿಗೆ ಅನೇಕರ ಮನೆಗಳಿಗೆ ನುಗ್ಗುವಂಥದ್ದು, ತಡರಾತ್ರಿಲಿ ಅವ್ರಿಗೆ ಹಿಂಸೆ ಕೊಡುವಂಥದ್ದು, ಅವರು ಸಿಗದೆ ಇದ್ದಾಗ ಅವ್ರ ಕುಟುಂಬಸ್ಥರನ್ನ ಕರ್ಕೊಂಡೋಗಿ ಅವರ ಮೇಲೆ, ಅಮಾಯಕರ ಮೇಲೆ FIR ಅನ್ನ ಫೈಲ್ ಮಾಡುವಂಥದ್ದು. ಹಾಗಾದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವಿವತ್ತು ಬದುಕ್ತಾ ಇದೀವಿ, ಎಲ್ಲಿಗೆ ಬಂದು ನಾವು ತಲುಪಿದ್ದೀವಿ? ಹಾಗಾದ್ರೆ ಹೋರಾಟಗಾರರನ್ನ ನಡೆಸ್ಕೊಳ್ಳುವಂತ ರೀತಿನ ಇದು? ನಾರಾಯಣಗೌಡರು ಯಾವತ್ತಾದ್ರೂ ಯಾರ್ದಾದ್ರೂ ದುಡ್ಡು ತಿಂದಿದ್ದಾರೆ ಅಥವಾ ಯಾರಾದ್ರೂ ಮನೆ ಹೊಡೆದಿದ್ದಾರೆ ಅಥವಾ ಇನ್ನೊಂದು ಮತ್ತೊಂದು ಅಂತ ಏನಾದ್ರೂ ಇವ್ರ ಹತ್ರ ದಾಖಲೆಗಳಿದೆಯಾ? ನಾವು ನಿರಂತರವಾಗಿ ಮಾಡ್ತಾ ಬಂದಿರುವಂತದ್ದು 25 ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರು ನಾಡು, ನುಡಿ, ನೆಲ, ಜಲ, ಭಾಷೆ ವಿಚಾರದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ನಿಲ್ಲುವಂತ ಏಕೈಕ ವ್ಯಕ್ತಿ ಮತ್ತೆ ಏಕೈಕ ಸಂಘಟನೆ ನಮ್ದು. ಹಾಗಾಗಿ ಇವತ್ತು ನಿಜವಾಗ್ಲೂ ನಾನು ಸರ್ಕಾರವನ್ನ ಪ್ರಶ್ನೆ ಮಾಡ್ತೀನಿ, ನಿಮ್ಗೆ ಕಣ್ಣು ಕಿವಿ ಏನೂ ಇಲ್ವಾ? ಹಾಗಾದ್ರೆ ನಿಮ್ಮ ಸರ್ಕಾರ ಬರ್ಬೇಕು ಅಂತ ಹೇಳಿ ಇದೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರು ಒಂದು ಮಾಧ್ಯಮದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ, ನಾವೇನಾದ್ರೂ ನಮ್ಮ ಸರ್ಕಾರ ಏನಾದ್ರೂ ಬಂತು ಅಂತಂದ್ರೆ ಹೋರಾಟಗಾರರ ಮೇಲೆ ಇಲ್ಲುವಂತ ಎಲ್ಲ ಕೇಸ್ಗಳನ್ನ ನಾವು ಹಿಂಪಡಿತೀವಿ ಅಂತ ಹೇಳಿ. ಇದೇನಾ ನೀವು ಹೋರಾಟಗಾರನ? ಈಗ ಅಶ್ವಿನಿ ಗೌಡ ಅವರೇ, ನಾವು ರಿಪಬ್ಲಿಕ್ ಕನ್ನಡ 12 ಗಂಟೆಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತೀವಿ.
ನೀವು ಬರ್ತೀರಾ ಮಾತಾಡೋದಕ್ಕೆ? ಖಂಡಿತವಾಗ್ಲೂ ಸರ್, ಖಂಡಿತ. ನಮ್ಮ ದಯವಿಟ್ಟು ಬನ್ನಿ, ರಾಜ್ಯಾಧ್ಯಕ್ಷರು ಖಂಡಿತ. ನಾವೊಂದು ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಡ್ತೀವಿ, ಚರ್ಚೆ ಮಾಡೋಣ 12 ಗಂಟೆಗೆ ಇದೇ ವಿಚಾರವಾಗಿ. ಖಂಡಿತ. ಈಗ ನಾರಾಯಣಗೌಡರ ಬಂಧನದ ವಿಚಾರದಲ್ಲಿ ಸಿದ್ದು ವರ್ಸಸ್ DKಶಿ ಅನ್ನುವ ಚರ್ಚೆಗಳೀಗ ಕೇಳಿ ಬರ್ತಾ ಇದೆ. ಓಕೆ ಓಕೆ. ಸೊ ರಾಜಕೀಯ ಪ್ರೇರಿತವಾಗಿ ಅವರನ್ನ ಬಲಿ ಮಾಡ್ತಿದ್ದಾರಾ ಅಂತ ಹೇಳಿ? ಸರ್, ನಾವು ಯಾವುದೇ ರಾಜಕಾರಣಿಗಳ ಬಗ್ಗೆ ಆಗ್ಲಿ, ಯಾವುದೇ ಪಕ್ಷದ ಪರವಾಗಿರ್ಬೋದು, ವಿರೋಧವಾಗಿರ್ಬೋದು, ನಾವು ಈ ಸಂದರ್ಭದಲ್ಲಿ ಮಾತನಾಡೋದಿಲ್ಲ. ಯಾಕೆಂತಂದ್ರೆ ದೇರ್ ಇಸ್ ಆಲ್ವೇಸ್ ಎ ಹಿಡನ್ ಅಜೆಂಡಾ ಅಂತ ಹೇಳ್ತಾರಲ್ಲ, ಹಾಗಾಗಿ ಇವ್ರು ಒಳ ಮರ್ಮ ಏನಿದೆ ಅನ್ನೋದು ಇಡೀ ಹೊರಗಡೆ ಎಲ್ಲ ಜಗತ್ತಿಗೂ ಇವತ್ತು ಗೊತ್ತಾಗ್ತಾ ಇದೆ. ಯಾರೂ ನಮ್ಮ ಪರವಾಗಿ ನಿಂತಿಲ್ಲ, ಯಾರೂ ನಮ್ಮ ಜೊತೆಗೆ ನಿಂತಿಲ್ಲ ಸರ್. ನಾವು ಒಂದೇ ಹೇಳೋದು, ಯಾರೇ ತಪ್ಪು ಮಾಡಿದ್ರು, ಯಾವುದೇ ಸರ್ಕಾರ ಆಗಿದ್ರು, ಯಾವುದೇ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ನಾವು ಹೆದರದೆ ನಿಲ್ಲೋ ಅಂತ ನಾರಾಯಣಗೌಡ್ರನ್ನ ಕುಮ್ಮಕ್ಕು ಮಾಡಿ ಪದೇ ಪದೇ ಬಂಧನಕ್ಕೆ ಒಳ ಮಾಡ್ತಾ ಇರುವಂತದ್ದು. ಅಶ್ವಿನಿ ಗೌಡರೇ, ನೀವು ಆ ವಿಚಾರವನ್ನ ಇನ್ನು ಮುಂದೆ ಹೇಳ್ಬೇಡಿ. ಯಾರು ಕೂಡ ನಿಮ್ಮೊಂದಿಗೆ ನಿಂತಿಲ್ಲ, ಯಾರು ಕೂಡ ನಿಲ್ಲೋದಿಲ್ಲ ಅಂತೇಳಿ. ರಿಪಬ್ಲಿಕ್ ಕನ್ನಡ ಯಾವಾಗ್ಲೂ ಕೂಡ ನಾಡು ನುಡಿ ಜಲ ಅಂತ ಬಂದಾಗ ಮೊದಲಲ್ಲಿ ನಿಂತ್ಕೊಳ್ಳುವಂತ ಏಕೈಕ ಚಾನಲ್ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ನಮ್ಮ ಅಜೆಂಡಾ ಕೂಡ ಅದೇ, ದೇಶ ಮೊದಲು ನಮಗೆ, ರಾಜ್ಯವೇ ಮೊದಲು ನಮಗೆ. ನಾವು ನಿಮ್ಮೊಂದಿಗೆ ನಿಲ್ತೀವಿ. ಬನ್ನಿ 12 ಗಂಟೆಗೆ ಚರ್ಚೆ ಮಾಡೋಣ. ವಿಶೇಷವಾದಂತ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು. 12 ಗಂಟೆವರೆಗೂ ಕಾಯ್ತಾ ಇರ್ತೀವಿ ಮೇಡಮ್. 12 ಗಂಟೆಗೆ ಚರ್ಚೆ ಮಾಡೋಣ ಬನ್ನಿ. ಥ್ಯಾಂಕ್ ಯು ಅಶ್ವಿನಿ ಗೌಡ ಅವರೇ ಮಾತಾಡಿದಕ್ಕೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಇವತ್ತು 12 ಗಂಟೆಗೆ ನೋಡಿ, ಇವತ್ತು